ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ರೌಂಡಾಗಿ ಮಾಡ್ಕೊಳ್ಳಿ. ಸಿಪ್ಪೆ ಬೇಕಾದರೆ ಇಡ್ಬೋದು, ಹಾಗೆ ಬೇಕಾದರೆ ಇಡ್ಬೋದು, ಇಲ್ಲಾಂದರೆ ತೆಗೆದ್ಬಿಡಿ. ದಪ್ಪ ಬೀಜ ಇದ್ದರೆ ತೆಗೆದ್ಬಿಡಿ. ನಂತರ 1 ಟೇಬಲ್ ಸ್ಪೂನ್ ಉಪ್ಪನ್ನ, ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡಿ. ಉಪ್ಪು ಹಾಕಿ ಇಡೋದ್ರಿಂದ ಕಹಿಯೆಲ್ಲ ಹೋಗುತ್ತೆ. ಒಂದು ಅರ್ಧ ಗಂಟೆ ಆದ ನಂತರ ಈ ಥರ ಗಟ್ಟಿಯಾಗಿ ಹಿಂಡಿ ನೀರಿನ ಅಂಶ ಎಲ್ಲ ತೆಗೆದ್ಬಿಡಿ. ನೋಡಿ, ಈ ಥರ ನೀರಿನ ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ತೊಳೆದ್ಕೊಳ್ಳಿ ಚೆನ್ನಾಗಿ. ನಂತರ ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ, 1 ಟೀ ಸ್ಪೂನ್ ಸೋಂಪು ಕಾಳು, 1 ಟೀ ಸ್ಪೂನ್ ಜೀರಿಗೆ ಕಾಳನ್ನ ಹಾಕಿ, ಸೋಪ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1-2 ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಈ ಹಾಗಲಕಾಯಿನ ಹಾಕಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಸಿಮ್ನಲ್ಲಿ 8-10 ನಿಮಿಷ ಹಾಗೆ ಬೇಯಕ್ಕಿಟ್ಬಿಡಿ. 8-10 ನಿಮಿಷ ಆದ ನಂತರ ಮಧ್ಯೆ ತಿರುಗಿಸ್ತಾ ಇರಿ. 8-10 ನಿಮಿಷ ಬೇಯಿಸಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇಷ್ಟಾದ ನಂತರ ಒಂದು ಅರ್ಧ ನಿಂಬೆಹಣ್ಣಿನ ರಸ, ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ರೊಟ್ಟಿ ಚಪಾತಿ ಜೊತೆ ತುಂಬಾ ರುಚಿಯಾಗಿ, ತುಂಬಾ ಹೆಲ್ದಿಯಾಗಿರುವಂಥ ಈ ಹಾಗಲಕಾಯಿ ಪಲ್ಯನ ಖಂಡಿತ ಟ್ರೈ ಮಾಡಿ.